ಸದಸ್ಯರು ಯಾವ ರೀತಿ ಗೆದ್ದು ಬಂದಿವಿ ಅನ್ನೋದನ್ನ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಎಷ್ಟು ಕಷ್ಟಪಟ್ಟು ಒಬ್ಬ ಸದಸ್ಯ ನಾವು ಬರ್ತೀವಿ, ಆ ಸದಸ್ಯರ ಕಷ್ಟದನ್ನ ನಮ್ಮ PDO ಅವ್ರು ನಿರ್ವಹಿಸ್ತಾ ಇಲ್ಲ. ಆ PDO ಇಂದ ಇವತ್ತು ನಮ್ಮ ಪಂಚಾಯತ್ ಹಾಳ ಆಯ್ತಿದೆ. ದಯಮಾಡಿ ನಿಮ್ಮ ಮೇಲಧಿಕಾರಿಗಳನ್ನ ನೀವು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ದಯಮಾಡಿ ನಮ್ಮ ಈ PDO ಚೇಂಜ್ ಮಾಡ್ತೀವಿ. ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಆರೋಪ ಪ್ರತ್ಯಾರೋಪ, ವಾದ ವಿವಾದ, ಟೀಕೆ ಟಿಪ್ಪಣಿ, ಗದ್ದಲ ಗೊಂದಲ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ PDOಗೆ ತರಾಟೆ. ಕೈಲಾದ್ರೆ ಕೆಲಸ ಮಾಡಿ, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ನಡೀರಿ. ಗ್ರಾಪಂ ಸಮಸ್ಯೆಗೆ ಬೇಸತ್ತ ಗ್ರಾಮಸ್ಥರಿಂದ PDO ಸೇರಿ ಇತರೆ ಸರ್ಕಾರಿ ಅಧಿಕಾರಿಗಳಿಗೆ ಸಾಕತ್ ಕ್ಲಾಸ್. ಗ್ರಾಪಂ ಆಡಳಿತಕ್ಕೆ ಮೈಚಳಿ ಬಿಡಿಸಿದ ಸದಸ್ಯರು ಮತ್ತು ಗ್ರಾಮಸ್ಥರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಭಾರಿ ಹೈಡ್ರಾಮಾ ನಡೆಯಿತು. ಗ್ರಾಪಂನಿಂದ ಆಯೋಜಿಸಿದ್ದ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಹಲವು ವಿಚಾರಗಳು ಮುನ್ನೆಲೆಗೆ ಬಂದಿದ್ದು, ಗ್ರಾಪಂನಲ್ಲಿ ಭಾರಿ ಅವ್ಯವಹಾರ ನಡೆದಿದೆ, ಗ್ರಾಪಂನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತ PDO ಚೈತ್ರ ಸೇರಿದಂತೆ ಇತರೆ ಇಲಾಖಾ ಅಧಿಕಾರಿಗಳನ್ನ ಸದಸ್ಯರು ಮತ್ತು ಗ್ರಾಮಸ್ಥರು ಮೈಚಳಿ ಬಿಡಿಸಿದ್ರು. ದೇವರಸನಹಳ್ಳಿ ಗ್ರಾಪಂ ಅಧ್ಯಕ್ಷೆ ಸೌಭಾಗ್ಯ ಹಾಗೂ ಉಪಾಧ್ಯಕ್ಷ ನಂಜಪ್ಪ ಸೇರಿದಂತೆ ಇತರೆ ಸದಸ್ಯರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆ ಆರಂಭಕ್ಕೂ ಮುನ್ನವೇ ಇಒ ಸಭೆಗೆ ಬಂದಿಲ್ಲ, ಇಒ ಜೆರಾಲ್ಡ್ ರಾಜೇಶ್ ಅವರನ್ನ ಸಭೆಗೆ ಕರೆಸುವಂತೆ ಸದಸ್ಯರು ಮತ್ತು ಗ್ರಾಮಸ್ಥರು ಪಟ್ಟು ಹಿಡಿದ್ರು. ಕಾಟಾಚಾರಕ್ಕೆ ಸಭೆ ನಡೆಸಲಾಗ್ತಾ ಇದ್ದು, ಸಂಬಂಧಪಟ್ಟ ಹಲವು ಇಲಾಖೆ ಅಧಿಕಾರಿಗಳು ಸಭೆಗೆ ಬಂದಿಲ್ಲ, ಅಧಿಕಾರಿ ಮತ್ತು ಸಿಬ್ಬಂದಿಗಳೇ ಇಲ್ಲದ ಮೇಲೆ ಸಭೆ ಯಾಕೆ ಬೇಕು ಅಂತ ಕೆಲವರು ಆಕ್ರೋಶವನ್ನ ಹೊರಹಾಕಿದ್ರು. ಇದಕ್ಕೆ PDO ಸ್ಪಷ್ಟನೆ ಕೊಡಲು ಮುಂದಾದಾಗ PDO ಚೈತ್ರರನ್ನ ತರಾಟೆಗೆ ಪಡೆದ ಗ್ರಾಮಸ್ಥರು ಮತ್ತು ಸದಸ್ಯರು, ಮೇಡಮ್ ನೀವು ಸುಮ್ಮನಿರಿ, ನೀವು ನಮ್ಮ ಪಂಚಾಯಿತಿಗೆ ಬಂದು ಕರ್ತವ್ಯ ನಿರ್ವಹಿಸುತ್ತಿರುವುದು ವ್ಯರ್ಥ, ನಿಮ್ಮ ಕೈಲಿ ಗ್ರಾಮದ ಸಣ್ಣ ಸಮಸ್ಯೆ ಬಗೆಹರಿಸಲು ಸಾಧ್ಯವಾಗ್ತಾ ಇಲ್ಲ, ಕೈಯಲ್ಲಿ ಆದ್ರೆ ಕೆಲಸ ಮಾಡಿ, ಇಲ್ಲ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಮನೆಗೆ ನಡೀರಿ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಹಲವು ಸಮಸ್ಯೆಗಳಿವೆ. ಶುದ್ಧ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ, ಡಿಜಿಟಲ್ ಲೈಬ್ರರಿ ಓಪನ್ ಮಾಡಿದ್ದೀರಾ, ಆದ್ರೆ ಅಲ್ಲಿ ಪುಸ್ತಕಗಳೇ ಇಲ್ಲ, ಅದರಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ, ಬೀದಿ ದೀಪ, ಸ್ವಚ್ಛತೆ, ಆರೋಗ್ಯ ಸೇರಿ ಅಗತ್ಯ ಮೂಲ ಸೌಕರ್ಯಗಳನ್ನ ಪೂರೈಸಲು ಆಗ್ತಾ ಇಲ್ಲ, ನಿಮ್ಮ ಯೋಗ್ಯತೆಗೆ ಗ್ರಾಮ ಪಂಚಾಯಿತಿ CC ಕ್ಯಾಮೆರಾಗೆ ಎಲೆಕ್ಟ್ರಿಕ್ ಪ್ಲಗ್ ಖರೀದಿಸಿ ಅದನ್ನ ಸರಿಪಡಿಸಲು ಆಗ್ತಾ ಇಲ್ಲ, ಪ್ರತಿ ಸಭೆಯಲ್ಲೂ ಸಮಜಾಯಿಷಿ ನೀಡಿ ಜಾರಿಕೊಳ್ತೀರಾ ಅಂತ ತರಾಟೆಗೆ ತೆಗೆದುಕೊಂಡ್ರು. ಗ್ರಾಪಂನ ಕಂಪ್ಯೂಟರ್ ಖರೀದಿಯಲ್ಲೂ ಭಾರಿ ಅಕ್ರಮ ನಡೆದಿದೆ, ಕಾಮಗಾರಿಗಳು ನಡೆಸದೆ ಹಲವು ಬಿಲ್ಗಳನ್ನ ಪಾಸ್ ಮಾಡಿದ್ದೀರಿ, ಗ್ರಾಪಂ ಹಣವನ್ನ ನಕಲಿ ಬಿಲ್ ಮೂಲಕ ನುಂಗಿ ನೀರು ಕುಡಿದಿದ್ದೀರಾ, ನಿಮಗೆ ಕೆಲಸ ಮಾಡಲು ಬರುತ್ತಾ ಅಥವಾ ಪುಕ್ಕಟೆ ಸಂಬಳ ಬರುತ್ತೆ ಅಂತ ಟೈಮ್ ಪಾಸ್ ಮಾಡ್ತೀರಾ ಅಂತ PDOಗೆ ಪ್ರಶ್ನೆಗಳ ಸುರಿಮಳೆಗೈದ್ರು. ಗ್ರಾಮದ ಜನ ಬಚ್ಚಲು ನೀರು ಕುಡಿಯುವಂತಾಗಿದೆ, ಜನರು ಆರೋಗ್ಯ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ, ಸಾಲು ಸಾಲು ಸಮಸ್ಯೆ ಇದೆ ಅಂತ ಎಷ್ಟೇ ಮನವಿ ಮಾಡಿದ್ರು ಸಮಸ್ಯೆ ಪರಿಹಾರಕ್ಕೆ ಮುಂದಾಗದ ಮೇಲೆ ಗ್ರಾಮ ಪಂಚಾಯಿತಿ ಯಾಕೆ ಬೇಕು, PDO ಆಗಿ ನೀವು ಯಾಕೆ ಇರಬೇಕು, ಗ್ರಾಮ ಪಂಚಾಯಿತಿಗೆ ಬೀಗ ಹಾಕೋದೇ ಒಳ್ಳೆಯದು ಅಂತ ಆಕ್ರೋಶವನ್ನ ಹೊರ ಹಾಕಿದ್ರು. ಈ ರೀತಿಯ ಆಕ್ರೋಶದ ಮಧ್ಯೆ ದೇವರಸನಹಳ್ಳಿ ಗ್ರಾಪಂ ಉಪಾಧ್ಯಕ್ಷ ನಂಜಪ್ಪ ಸಹ ಈ ಸಂದರ್ಭ ರೊಚ್ಚಿಗೆದ್ದು, ನಿಮ್ಮಂತಹ ಅಧಿಕಾರಿಗಳಿಂದ ನಾವು ತಲೆ ಎತ್ತಿಕೊಂಡು ನಡೆಯಲು ಆಗ್ತಾ ಇಲ್ಲ, ಜನರಿಗೆ ಮುಖ ತೋರಿಸದ ಪರಿಸ್ಥಿತಿ ನಿರ್ಮಾಣವಾಗಿದೆ, ನಮ್ಮಿಂದ ಅಥವಾ ಆಡಳಿತ ಮಂಡಳಿಯ ಸದಸ್ಯರಿಂದ ನಿಮಗೆ ತೊಂದರೆ ಆಗಿದ್ಯಾ, ಗ್ರಾಪಂನಲ್ಲಿ ಇರೋ ಅನುದಾನದಲ್ಲಿ ಸಮಸ್ಯೆ ಬಗೆಹರಿಸಿ ಅಂದ್ರೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಮೊದಲು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಥವಾ ಬೇರೆ ವರ್ಗಾವಣೆಗೊಳ್ಳಿ ಅಂತ ಕಿಡಿಕಾರಿದ್ರು. ಸದಸ್ಯರು ಯಾವ ರೀತಿ ಗೆದ್ದು ಬಂದಿವಿ ಅನ್ನೋದನ್ನ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಎಷ್ಟು ಕಷ್ಟಪಟ್ಟು ಒಬ್ಬ ಸದಸ್ಯ ನಾವು ಬರ್ತೀವಿ, ಆ ಸದಸ್ಯರ ಕಷ್ಟದನ್ನ ನಮ್ಮ PDO ಅವ್ರು ನಿರ್ವಹಿಸ್ತಾ ಇಲ್ಲ. ಆ PDO ಇಂದ ಇವತ್ತು ನಮ್ಮ ಪಂಚಾಯತ್ ಹಾಳ ಆಯ್ತಿದೆ. ದಯಮಾಡಿ ನಿಮ್ಮ ಮೇಲಧಿಕಾರಿಗಳನ್ನ ನೀವು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ದಯಮಾಡಿ ನಮ್ಮ ಈ PDO ಚೇಂಜ್ ಮಾಡಿಸಿ. ಇದೇ ಇರೋದು ನಮ್ದು. ನೋಡಿ, ಈಗ ಸಾರ್ವಜನಿಕರಿಂದ ನಿಮ್ಗೆ ತೊಂದರೆ ಇದೆಯಾ, ಸದಸ್ಯರಿಂದ ತೊಂದರೆ ಇದೆಯಾ, ಕೆಲಸ ಮಾಡಕ ನಾವೆಲ್ಲ ರೆಡಿ ಇದೀವಿ. 40-50 ಲಕ್ಷ 1 ಕೋಟಿ ಗಂಟೆ ದುಡ್ಡು ಹೆಂಗ್ರಿ ಖರ್ಚು ಮಾಡ್ತೀರಿ ಅದ ಹೇಳ್ರಿ. ನಾನು ಪಂಚಾಯತಿಲಿ ಕಾರ್ಯನಿರ್ವಹಿಸಕ್ ಆಗೋದಿಲ್ಲ, ನನ್ಗೆಲ್ಲ ಸ್ಟಾಫ್ ಕೊಡಿ ಅಂದ್ಬಿಟ್ಟು ನೀವು ಲೆಟರ್ ಕೊಟ್ಬಿಟ್ಟು ದಯಮಾಡಿ ನೀವು ಕೊಟ್ಟಿದ್ದೀನಿ ಕೊಟ್ಬಿಟ್ಟು ಮಲ್ಲಿರಿ, ನೀವು ಕೊಟ್ಬಿಟ್ಟು ಈಗ ಬರ್ತಾ ಇದ್ರಿ ನೀವು. ನೀವು ಕೊಟ್ಟಿದ್ರಿ ತಾನೇ, ನೀವು ನನ್ ಕಲ್ ಆಗಲ್ಬಿಟ್ಟು ಮಣ್ಣಿರಿ, ಪಂಚಾಯತಿಗೆ ಎತ್ತಿಗೆ ಬರ್ತೀರಿ, ಹಾಳು ಮಾಡಕ್ ಹೋಗ್ತಾ ಇದೀರ ನೀವು.
ಸರ್ ಈಗ ಯಾರು ಪಂಚಾಯತಿ ನೀವು ಲೆಟರ್ ನೀವು ಅಲ್ಲಿರಿ ಮಾಡ್ತೀವಿ ನಾವು ಅವ್ರ ಏನ್ ಮಾಡ್ತಾರೆ ಅವ್ರ ತಗೊಳ್ಳಿ ಇವರು ಅವ್ರಕ್ಕೆ ಇವ್ರನ್ನ ಹಾಕಿರಿ ಇವ್ರಿಗೆ ದೊಡ್ಡ ಕೆಲಸ ಹೇಳಿದಾರ ಇರೋ ದುಡ್ಡ ಖರ್ಚು ಮಾಡಿ ಅಂತಿರೋದು ನಾವು ಇರೋ ದುಡ್ಡ ಖರ್ಚು ಮಾಡಿ ಅಂತಿರೋದು ಮೇಡಮ್ ಎಷ್ಟು ತಿಂಗಳಾಯ್ತು ಇಲ್ಲಿಗೆ ಬಂದು ಪಂಚಾಯತಿಗೆ ಇದನ್ನ ಇವಾಗ ಪಂಚಾಯತಿ ಅದಕ್ಕೆ ನಾನು ಬೀಗನೇ ಹಾಕ್ತೀನಿ ಪಂಚಾಯತಿ ಲೈವ್ ಹಾಕ್ರಯ ವಿಡಿಯೋ ಮಕ್ಕಳು ಬುದ್ಧಿವಂತ ಲೈವ್ ಕೊಡ್ರೆ ಹೋಗ್ಲಿ ನಿಮಿಷ ಅವ್ರ ಕೈಲಿ ಮಾತಾಡಿಸ್ತಾ ಇದೀವಿ ಕೇಳಿಸ್ಕೊಳ್ಳಿ ಯಾವ ಊರ್ದು ಯಾವತ್ ಮಾಡ್ತೀರಿ ಏನೇನು ಸರ್ ಇವ್ರು ಸರಿಯಾಗಿ ಬರೋದೇ ಇಲ್ಲ ಪಂಚಾಯತಿಗೆ ಬರಲ್ಲ ಇವರು ಕೇಳಿದ್ರೆ ಟಿಪಿಲಿ ಇದೀನಿ ಎಲ್ಲೆಲ್ಲೋ ಇದೀನಿ ಅಂತ ಹೇಳ್ತಾರೆ ಅಷ್ಟೇ ಮೇಡಮ್ ನಾನು ಡೈಲಿ ಬರ್ತೀನಿ ಮೇಡಮ್ ಆದ್ರೆ ಕೆಲಸ ಮಾಡಿ ಇಲ್ಲಾಂದ್ರೆ ರಿಸೈನ್ ಮಾಡ್ಬಿಟ್ಟು ಇಲ್ಲ ರಾಜೀನಾಮೆ ಮಾಡ್ಬಿಟ್ಟು ಮನೇಲಿ ಹೋಗಿ ಮಾಡಬೇಡಿ ಬೇರೆಯವ್ರವರೇ ಬರ್ತಾರೆ ಏನು ಅಂತ ಮಾಡುತ್ತೆ ನಿಮ್ ಕೈಲಿ ಕೆಲಸ ಮಾಡಕ್ಕೆ ಆಗಲ್ಲ ನೋಡಿ ಮೊದ್ಲು ಬೀದಿ ಇದು ಬೇಕಾದ್ರೆ ನಾವೇ ಗುಡ್ಸ್ಕೊತೀವಿ ನಮ್ಮ ಮನೆ ಹತ್ರ ನಾವೇ ಗುಡ್ಸ್ಕೊಳ್ತೀವಿ ನೋಡಿ ಸರ್ವಿಸ್ ಏನ್ ಮಾಡ್ತಿದ್ರಿ ಅಂತ ಕೇಳೋ ಪ್ರಶ್ನೆ ನಾನು ಒಂದೆರಡು ಮಾತಾಡ್ತೀನಿ. ಆ ದಿನ ಈ ಡಿಜಿಟಲ್ ಲೈಬ್ರರಿಯವರು ಮಾಡಿರೋಂತ ಸಂದರ್ಭದಲ್ಲಿ ಸದಸ್ಯರ ಗಮನಕ್ಕೆ ತಂದಿಲ್ಲ ಸದಸ್ಯರ ಗಮನಕ್ಕೆ ತರದೇನೆ ಅವತ್ತಿದ್ದಂತ ಅಧ್ಯಕ್ಷರು ಮತ್ತೆ ಇನ್ಯಾರೋ ಕೆಲವು ಸದಸ್ಯರುಗಳು ಸೇರ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತಂದ್ರು. ಅದಾದ್ಮೇಲೆ ನಾವು ಅದನ್ನ ಆಪೋಸಿಟ್ ಮಾಡಿದೀವಿ. ಆ ಸಭೆನೂ ಯಶಸ್ವಿಯಾಗಿಲ್ಲ. ಆ ಸಭೆ ಬಗ್ಗೆ ಅದನ್ನ ನೀವು ಯಾರು ಮಾಡ್ರಿ ಅಂತ ನಾವು ಪ್ರಶ್ನೆ ಮಾಡಿದೀವಿ. ಅದಾದ್ಮೇಲೆ ಕೆಲವು ಸಭೆಗಳನ್ನ ಮಾಡಿಲ್ಲ. ಅದು ಅಕ್ರಮ ನಡೆದ ಅನ್ನೋದು ಎಲ್ಲಾ ಕಡೆ ಶುರುವಾಗದ. ಅದ್ರ ಬಗ್ಗೆ ತನಿಖೆಗೂ ಶುರುವಾಗದ. ಅಷ್ಟು ಮಾತ್ರ ನಾವು ಸದಸ್ಯರುಗಳು ಯಾರು ಅಕ್ರಮ ಮಾಡಲಿ ಅಂತ ಕೈಕಟ್ಟಿ ಕೂಗಿಲ್ಲ. ಅದ್ರ ಬಗ್ಗೆ ಈ ವೇಳೆ ಆರೋಗ್ಯ, ಕೃಷಿ, ಶಿಕ್ಷಣ ಮತ್ತು ಕಂದಾಯ ಇಲಾಖೆ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾತನಾಡಿ ಸರ್ಕಾರದಿಂದ ಬರುವ ಸವಲತ್ತು ಮತ್ತು ಗ್ರಾಪಂ ವ್ಯಾಪ್ತಿಯಲ್ಲಿ ತಾವು ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತಿದ್ದೀವಿ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರು. ಕೆಲವು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಫೋನ್ ನಂಬರ್ ಕೊಟ್ಟು ಯಾವುದೇ ಕ್ಷಣ ದೂರವಾಣಿ ಕರೆ ಮಾಡಿ ಸಮಸ್ಯೆ ಹೇಳಿದ್ರೆ ಅದರ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದ್ರು. 5.1 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 10 ಕೋಟಿ ಸ್ಯಾಂಕ್ಷನ್ ಆಗಿದೆ. 10 ಕೋಟಿ ಸ್ಯಾಂಕ್ಷನ್ ಆಗಿ ಈಗ ಆಲ್ರೆಡಿ ಟೆಂಡರ್ ಕರೆದಿದ್ದೀವಿ. ಟೆಂಡರ್ ಈಗ ಅದು ಸರ್ಕಾರ ಮಟ್ಟದಲ್ಲಿ ಅಪ್ರೂವ್ ಆಗಬೇಕು. ನಮ್ಮ ಚೀಫ್ ಇಂಜಿನಿಯರ್ ಮತ್ತೆ ಅಪ್ರೂವ್ ಆಗಿದ್ರೆ ಇಷ್ಟು ಇವಾಗ ಯಾರಾಗಿದೆ ಅಂತ ಗೊತ್ತಿಲ್ಲ. ಅದು ಗೊತ್ತಾಗುತ್ತೆ ಅಂತ ನಮ್ಮ ತಿಂಗಳು ಗೊತ್ತಾಗುತ್ತೆ. ಏನ್ ಕೆಲಸ ಮಾಡ್ಬೋದು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 2 ಗುತ್ತಿಗೆದಾರರು ಹಾಕಿದ್ದಾರೆ ಅಂತ ಗೊತ್ತಿದೆ. ಬಟ್ ಅದ್ರಲ್ಲಿ ಯಾರು ಕ್ವಾಲಿಫೈಡ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಹೀಗೆ ಗ್ರಾಪಂನ 10 ಹಲವು ಸಮಸ್ಯೆ ಮತ್ತು ಭ್ರಷ್ಟಾಚಾರದ ಬಗ್ಗೆಯೂ ಪರ ವಿರೋಧ ಚರ್ಚೆ ನಡೆಯಿತು. ಹಲವು ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಅಸಮಾಧಾನ ಮತ್ತು ಆಕ್ರೋಶವನ್ನ ಹೊರಹಾಕಿದ್ರು. ಸದಸ್ಯರು ಮತ್ತು ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನ ಬಗೆಹರಿಸುವ ವಿಶ್ವಾಸದ ಮಾತುಗಳನ್ನ ಆಡಿದ್ರು. ಆದರೆ ಸ್ಥಳದಲ್ಲಿದ್ದ ಗ್ರಾಮಸ್ಥರು ಪ್ರತಿ ಬಾರಿ ಇದೇ ಉತ್ತರ ಕೊಡುತ್ತಾರೆ, ಸಮಸ್ಯೆ ಮಾತ್ರ ಬಗೆಹರಿತಿಲ್ಲ ಅಂತ ಗ್ರಾಪಂ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹಿಡಿ ಶಾಪವನ್ನ ಹಾಕಿದ್ರು. ಕೊನೆಗೆ ಸದಸ್ಯರ ಮತ್ತು ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದ ಪಿಡಿಒ ಚೈತ್ರ, ಮುಂದಿನ ದಿನಗಳಲ್ಲಿ ಸಮಸ್ಯೆ ರಿಪೀಟ್ ಆಗಲ್ಲ, ಖಂಡಿತವಾಗಿಯೂ ಈ ಎಲ್ಲ ಸಮಸ್ಯೆಗಳನ್ನ ಪ್ರಾಮಾಣಿಕವಾಗಿ ಬಗೆಹರಿಸ್ತೀನಿ ಅಂತ ಸದಸ್ಯರು ಮತ್ತು ಗ್ರಾಮಸ್ಥರನ್ನ ಸಮಾಧಾನಪಡಿಸಿ ಸಭೆಯನ್ನ ಮುಕ್ತಾಯಗೊಳಿಸಿದ್ರು. ಈಗ ಕುಡಿಯೋ ನೀರು ತುರ್ತು ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸ್ಕೊಡ್ತೀನಿ. ಒಂದು ಲೈಬ್ರರಿ 2 ವರ್ಷದಿಂದ ಹಾಗೆ ಅವ್ರು ಕೇಳಕ್ ಹೋದ್ರೆ ನೀವು ಅದನ್ನ ಅಫಿಷಿಯಲ್ ಆಗಿ ಬರ್ಬಿಟ್ಟು ಕೊಡ್ಬೇಕು. ಸಭೆಯಲ್ಲಿ ನೋಡಲ್ ಅಧಿಕಾರಿ ರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್, ಇತರೆ ಸರ್ಕಾರಿ ಅಧಿಕಾರಿಗಳು